ದೇಶದ ಇತಿಹಾಸದಲ್ಲಿ ಭಾರತ ಪುತ್ರ ಅಂತ ಕರೆದಂಥ ಈ ಹಾಸನಾಂಬೆಯ ಆಶೀರ್ವಾದ ಮಣ್ಣಿನ ಮಗನಾಗಿ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಜನ್ಮ ಕೊಟ್ಟಂಥ ದೇವೇಗೌಡಜಿಯವರು ಇವತ್ತು ಭಾರತ ಪುತ್ರರಾಗಿ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ಪ್ರಸಕ್ತ ರಾಷ್ಟ್ರದ ರಾಜಕಾರಣದಲ್ಲಿ ವಿಶ್ವನಾಯಕರಾದಂಥ ಪ್ರಧಾನಮಂತ್ರಿಗಳು ಮೋದಿಜಿಯವರ ಆಪ್ತರು ಆಗಿರ್ತಕ್ಕಂಥ ದೇವೇಗೌಡಜಿಯವರು ಮತ್ತು ಕರ್ನಾಟಕದ ಸುಪುತ್ರ ಸುವರ್ಣ ಕರ್ನಾಟಕದ ಮುಖ್ಯಮಂತ್ರಿ HD ಕುಮಾರಣ್ಣವರು ಮತ್ತು ಹಾಸನಕ್ಕೆ ಅಭಿವೃದ್ಧಿ ಶಕೆಯನ್ನು ತಂದಂಥ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂಥ ಅಭಿವೃದ್ಧಿ ಅಧಿಕಾರರು ಈ ರಾಜ್ಯಕ್ಕೆ ಇಂಧನ ಲೋಕೋಪಯೋಗಿ ಮತ್ತು ಕ್ಷೀರ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ HD ರೇವಣ್ಣರವರ ಹಾಗೂ ಅವರೆಲ್ಲರ ಸಹಪಾಠಿಗಳು ಮತ್ತು ಈ ಹಾಸನವನ್ನು ಪ್ರತಿನಿಧಿಸಿದಂಥ ದಿವಂಗತ ಪ್ರಕಾಶ್ ಅವರ ಶಾಸಕರು, ಅವರ ಸುಪುತ್ರರಾಗಿದ್ದ ಸ್ವರೂಪ್ರವರು ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಜಗತ್ತು ಮಿತ್ರ ಶಾಸಕರು ಬಾಲಣ್ಣವರು ಮತ್ತು ಕಡೂರಿನ YSV ದತ್ತಾರವರು ಮತ್ತು ರಾಜ್ಯಕ್ಕೆ ಅಧ್ಯಕ್ಷಗಿರಿಯನ್ನು ಕೊಟ್ಟು ಈ ರಾಜ್ಯದ ದೀನದಲಿತರು ಮತ್ತು ಗಿರಿಜನರಿಗೆ ತಮ್ಮದೇ ಆದಂಥ ನಾಯಕತ್ವವನ್ನು ಒದಗಿಸಿದಂಥ ಸಕಲೇಶ್ಪುರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಈ ಕುಮಾರಸ್ವಾಮಿ ಅವರು ಅಲ್ಲದೆ ಈಗ ಪಟ್ಟಿ ಹೇಳ್ತಾ ಹೋದರೆ ಇಡೀ ರಾಜ್ಯದ ರಾಜಕಾರಣಕ್ಕೆ ದೇವೇಗೌಡಜಿಯವರು ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಅಂದರೆ ಭಾರತ ದೇಶದ ರಾಜಕೀಯ ಕಾರ್ಖಾನೆಯಲ್ಲಿ ಏನಾದರೂ ರಾಜಕಾರಣಿಗಳನ್ನು ನಾವು ಗುರುತಿಸ ಹೊರಟ್ರೆ ಈಗ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೂ ಸಹ ರಾಜಕೀಯ ಜನ್ಮ ಕೊಟ್ಟಂಥರು ದೇವೇಗೌಡ. ಭಾರತ ದೇಶದ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕದ ರಾಜಕಾರಣಿಗಳನ್ನು ತಯಾರು ಮಾಡಿದಂಥ ಯಾವುದಾದ್ರೂ ಒಂದು ಮಾಸ್ಟರ್ ಮೆಷಿನ್ ಅಂತ ಯಾರನ್ನ ಇದ್ದರೆ ದೇವೇಗೌಡ. ಅದಕ್ಕೆ ಮುಖ್ಯಮಂತ್ರಿಗಳಾದಂಥ JH ಪಟೇಲ್ರವರು ಇರ್ಬೋದು, ಬೊಮ್ಮಾಯಿ ಸಾಹೇಬರು ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಬಸವರಾಜ ಬೊಮ್ಮಾಯಿಯವರು ಇರ್ಬೋದು, ಇಂಥ ರಾಜ್ಯಕ್ಕೆ ಮೊದಲನೇ ಸಾಲಿನ ಮುಖ್ಯಮಂತ್ರಿಗಳನ್ನ ಕೊಟ್ಟು ತಯಾರು ಮಾಡಿದಂಥದ್ದು. ಅಷ್ಟೇ ಅಲ್ಲ, ನಾವು 6ನೇ ಶತಮಾನದ ಭಗವಾನ್ ಬುದ್ಧ ಅವರು ನೋಡಿದ್ದೇವೆ, 12ನೇ ಶತಮಾನದ ಬಸವಣ್ಣವರು ನೋಡಿದ್ದೇವೆ, 18ನೇ ಶತಮಾನದ ಜಗತ್ತಿಗೆ ಲಿಖಿತ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ಜಿಯವರು ನೋಡಿದ್ದೇವೆ, 17ನೇ ಶತಮಾನದಂಥ ಜಗತ್ತಿಗೆ ಸಾಮಾಜಿಕ ನ್ಯಾಯವನ್ನು ಸಾರಿದಂಥ ಕನಕದಾಸರಿರ್ಬೋದು, ದಾಸವರೇಣ್ಯರಿರ್ಬೋದು, ಸಾಹಿತಿಯರಿರ್ಬೋದು, ವಿಚಾರವಂತರಿರ್ಬೋದು, ಕರ್ನಾಟಕ ಅಭಿವೃದ್ಧಿ ಪರ್ವವನ್ನು ತಂದಂಥ ಬಹಳಷ್ಟು ನಾಯಕರುಗಳನ್ನು ನಾವೇನಾದರೂ ಸಮಾನತೆಯ ಸಾಲಿನಲ್ಲಿ ನಿಲ್ಲಿಸಿ ನೋಡಿದ್ರೆ ಬಸವಣ್ಣವರು, ಭಗವಾನ್ ಬುದ್ಧವರು ಮತ್ತು ಅಂಬೇಡ್ಕರ್ಜಿಯವರ ನಂತರ ದೇಶಕ್ಕೆ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸಿ ಮಾಡತಂಥ ಯಾರಾದರೂ ಒಬ್ಬ ರಾಜಕಾರಣಿ ಈ ದೇಶದಲ್ಲಿ ಜೀವಂತವಾಗಿದ್ದರೆ ಅದು ಸನ್ಮಾನಿಸಿ ದೇವೇಗೌಡ. ಗಾಂಧೀಜಿಯವರು ಕಂಡಂಥ ಮಹಿಳಾ ಸಮಾನತೆಯನ್ನು ತಂದರು. ಬಸವಣ್ಣವರು ಅನುಭವ ಮಂಟಪದಲ್ಲಿ ಕೂತು ಮಹಿಳಾ ಸಮಾನತೆಯನ್ನು ಕಂಡಂಥ ಮಹಿಳಾ ಮೀಸಲಾತಿಯನ್ನು ಪ್ರಪ್ರಥಮವರೆಗೆ ದೇಶದಲ್ಲಿ ರಾಜ್ಯದಲ್ಲಿ 50% ಮಹಿಳಾ ಮೀಸಲಾತಿಯನ್ನು ತಂದರು. ಅಲ್ಲೇ ಅಲ್ಲ, ಸತ್ಯಕ್ಕೆ ಕೊನೆಗೆ ಆಗದೆ ಅದು ಪಾರ್ಲಿಮೆಂಟಲ್ಲಿ ಬಿಲ್ ಪೆಂಡಿಂಗ್ ಆದಾಗ ಈಗ ಸನ್ಮಾನ್ಯ ಶ್ರೀ ಮೋದಿಜಿಯವರಿಗೆ ಕನ್ವಿನ್ಸ್ ಮಾಡಿ ದೇಶದಲ್ಲೂ ಸಹ ರಾಷ್ಟ್ರದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿಯ ಬಿಲ್ ಮಂಡನೆಯಾಗಿ ಅದು ಜಾರಿ ಆಗಬೇಕಾದ್ರೆ ದೇವೇಗೌಡಜಿಯವರ ದೈತ್ಯ ಶಕ್ತಿ ಕಾರಣ. ಪ್ರಕಾಶ್ ಅವರ ನೇತೃತ್ವದಲ್ಲಿ ಬೆಳ್ಳಿ ಸಂಭ್ರಮ ಏನಿದೆ, ಒಂದು ರಜತ ಮಹೋತ್ಸವವನ್ನು ಅರೇಂಜ್ ಮಾಡಿದ್ರು. ಇಲ್ಲಿಗೆ ದೇವೇಗೌಡರಪ್ಪಾಜಿ ಅಂತ ಹಾಸನದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ HS ಸ್ವರೂಪ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಈ ಒಂದು ರಜತ ಮಹೋತ್ಸವ ಇದಕ್ಕೆ ನಮ್ಮ ಪಾರ್ಟಿಯ ಸಂಸ್ಥಾಪಕರು ಮತ್ತು ಭಾರತದ ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ HD ದೇವೇಗೌಡ ಅಪ್ಪಾಜಿಯವರ ನೇತೃತ್ವದಲ್ಲಿ ಈ ಸಭೆಗೆ ಅವರಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರ HD ಕುಮಾರಸ್ವಾಮಿ ಅವರಾಗಿರ್ಬೋದು, HD ರೇವಣ್ಣ ಸಾಹೇಬರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ನಮ್ಮ ಸ್ವರೂಪ್ ಪ್ರಕಾಶ್ ಅವರಾಗಿರ್ಬೋದು, ಎಲ್ಲರೂ ಎಜುಕೇಟ್ ಸತತವಾಗಿ 15 ದಿವಸದಿಂದ ಊಟ ತಿಂಡಿಯನ್ನು ಬಿಟ್ಟು ಇಷ್ಟೊಂದು ಸುವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಾರೆ. ಇದ್ರ ಮೂಲಕ ಒಂದು ಉತ್ತರವನ್ನು ಕೊಡಲಿಕ್ಕೆ ನಾವು ಬಯಸ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ 28ಕ್ಕೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ನಾವೇ ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ನಾವು ರವಾನಿಸ್ತಾ ಇದ್ದೀವಿ ಸರ್.
ನಗರದಲ್ಲಿ ಈ ದಿನ ಒಂದು ಬೆಳ್ಳಿಯ ಸಂಭ್ರಮ, ಏನು ನಮ್ಮ JDS ಇಂದ ಒಂದು ಬೆಳ್ಳಿಯ ಸಂಭ್ರಮ ರಜತ ಮಹೋತ್ಸವ ಆಚರಣೆ ಒಂದು ಸಮಾವೇಶವನ್ನು ಮಾಡಿದ್ರು. ಇಲ್ಲಿಗೆ ಮುಖ್ಯ ಕಾರಣಕರ್ತರೇನು ಅಂದರೆ ಶ್ರೀಯುತ ನಮ್ಮ ಜನಪ್ರಿಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ರವರ ನೇತೃತ್ವದಲ್ಲಿ ಇಂತಹ ಒಂದು ಅದ್ಧೂರಿ ಕಾರ್ಯಕ್ರಮ ಆಯಿತು ಅನ್ನೋದು, ನಮ್ಮ ಹಾಸನದಲ್ಲಿ ಆಯಿತು ಅನ್ನೋದು ನಿಜವಾಗ್ಲೂ ನಮಗೆ ಹೆಮ್ಮೆ ತರುವಂತಹ ವಿಷಯ. ಮತ್ತು ಇದ್ರ ಮೂಲಕ ನಾವು ಹೇಳೋದೇನೆಂದರೆ, ನಮ್ಮ ಮುಂದಿನ ಏನಿದೆ ಕಾಂಗ್ರೆಸ್ ಜಸ್ಟ್ ಆಶ್ವಾಸನೆಗಳನ್ನ ಕೊಟ್ಟು ಮಾಡ್ತಾ ಇದ್ದಾರೆ, ಅದ್ರ ಪರಿಣಾಮಗಳು ಏನಿದೆ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಅವರು ಅನುಭವಿಸಲ್ಲ, ಸಾಮಾನ್ಯ ಜನರಾದ ನಮ್ಮ ಮೇಲೆ ಹೊರೆ ಆಗ್ತಾರೆ. ಅದಕ್ಕಾಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ JDS ಸರ್ಕಾರ ಬರಬೇಕು ಮತ್ತು ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಶಿಸ್ತೀವಿ. ಜೈ JDS.